ಈ ರೈಸ್ನ ನೀವೇನಾದರೂ ಮನೆಯಲ್ಲಿ ಮಾಡಿದರೆ ರೂಮಲ್ಲಿ ಕೂತು ಮೊಬೈಲ್ ನೋಡ್ತಿರೋರೆಲ್ಲ ಆಚೆ ಬಂದು ಏನು ಸ್ಪೆಷಲ್ಲು ಇಷ್ಟೊಂದು ಘಮ ಅಂತಿದೆಯಲ್ಲ ಅಂತ ಕೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ರೈಸ್. ಫಸ್ಟ್ ಇದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತೀನಿ. ರುಬ್ಬೋಕ್ಕೆ ಬೇಕಾಗಿರೋದು 1 ಇಂಚು ಶುಂಠಿ, ಸ್ವಲ್ಪ ಚಕ್ಕೆ, ಒಂದು 10-15 ಲವಂಗ, ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 2 ಏಲಕ್ಕಿ, 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ 2 ಎಡ್ಡೆ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿರೋವಂಥದ್ದು, 5 ಮೆಣಸಿನ್ಕಾಯಿ. ನನ್ನ ಹತ್ರ ಕಟ್ ಮಾಡಿರೋ ಮೆಣಸಿನ್ಕಾಯೇ ಇತ್ತು, ಸೊ ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಪಾಲಕ್ ಪನ್ನೀರ್ ರೈಸ್ ಅಂದಮೇಲೆ ಪಾಲಕ್ ಇಲ್ಲದೆ ಇರುತ್ತಾ? ಪಾಲಕ್ನ ನಾನು 2 ಕಟ್ನ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿರೋವಂಥದ್ದು. ಒಗ್ಗರಣೆಗೆ ತರಕಾರಿಗಳು ಇಲ್ಲಿ ಕ್ಯಾಪ್ಸಿಕಮ್ 1, ಕ್ಯಾರೆಟ್ 1, ಬೀನ್ಸ್ 1 ಬೌಲ್, 1 ಉದ್ದುದ್ದ ಹೆಚ್ಚಿರುವ ಈರುಳ್ಳಿ, ಮತ್ತು ಸಣ್ಣಗೆ ಹೆಚ್ಚಿರುವ ಟೊಮೊಟೊ. ಬಟಾಣಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 1/2 ಬೌಲ್ ಬಟಾಣಿನ ಯೂಸ್ ಮಾಡ್ತಿದ್ದೀನಿ. ಅಫ್ಕೋರ್ಸ್ ಪನ್ನೀರ್ ಬೇಕೇ ಬೇಕು. ಪನ್ನೀರ್ನ ಚಿಕ್ಕದಾಗಿ ಕಟ್ ಮಾಡಿದರೆ ಮಾತ್ರ ಎಲ್ಲ ತುತ್ತಲ್ಲೂ ಪನ್ನೀರ್ ಸಿಗ್ತಾನೆ ಇರುತ್ತೆ, ಆವಾಗ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಬಳಸ್ತಾ ಇರುವಂಥ ರೈಸ್ ಬಂದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್. ಇದನ್ನು ವಾಶ್ ಮಾಡಿ 20 ಮಿನಿಟ್ಸ್ ನೆನೆಸಿಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, 2 ಟೇಬಲ್ ಸ್ಪೂನ್ ಮೊಸರನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹೇಳಾಯಿತು. ಈಗ ಅಡುಗೆ ಶುರು ಮಾಡೋಣ. ಫಸ್ಟ್ ಪನ್ನೀರ್ನ ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಪನ್ನೀರ್ನ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ನಾನಿಲ್ಲಿ ಪನ್ನೀರ್ನ 200 ಗ್ರಾಮ್ ತೊಗೊಂಡಿದ್ದೀನಿ. ಪನ್ನೀರ್ನ ನೀವು ತುಪ್ಪದಲ್ಲಿ ಕೂಡ ಹುರ್ಕೋಬೋದು. ತುಪ್ಪದಲ್ಲಿ ಹುರಿದಾಗ ಅರೋಮ ಇನ್ನೂ ಚೆನ್ನಾಗಿ ಬರುತ್ತೆ. ಪನ್ನೀರ್ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಲೈಟಾಗಾದರೆ ಸಾಕಾಗುತ್ತೆ. ಮತ್ತು ಇದು ಸಪ್ಪೆ ಅನಿಸುತ್ತೆ ಅಲ್ವಾ ತಿನ್ನೋಬೇಕಾದ್ರೆ, ಅದಕ್ಕೋಸ್ಕರ ಇದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ನ ಆ್ಯಡ್ ಮಾಡ್ಕೋಬೋದು. ನೀವೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ. ಹಾಗಾಗಿ ನೀವು ಯಾವ ಕುಕ್ಕರಲ್ಲಿ ಅಡುಗೆ ಮಾಡ್ತಿರೋ ಅದೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದು ಪಾಲಕ್ ಸೊಪ್ಪನ್ನ ಹಾಕಿಬಿಟ್ಟು ಬಾಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಪಾಲಕ್ನ 2 ಕಟ್ನ ತೊಗೊಂಡಿದ್ದೀನಿ. 2 ಕಟ್ನ ವಾಶ್ ಮಾಡಿ ಡ್ರೈ ಮಾಡಿ ಪಾಲಕ್ನ ಫ್ರೈ ಮಾಡ್ತಾ ಇರೋದು. ನೋಡಿ, ಪಾಲಕ್ ಹಾಕಿದಾಗ ಎಷ್ಟು ಜಾಸ್ತಿ ಅನಿಸ್ತಿತ್ತು, ಈಗ ನೋಡಿ ಇಷ್ಟ ಆಗಿದೆ. ಇದನ್ನು ನಾವು ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು. ರುಬ್ಬೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಳುಮೆಣಸು, ಏಲಕ್ಕಿ, ಚಕ್ಕೆ, ಶುಂಠಿ ಮತ್ತು ಲವಂಗ ಎಲ್ಲದನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಮೊದಲು ಇದನ್ನು ಹಾಗೇ ರುಬ್ಕೋಬೇಕು. ಆಮೇಲೆ ನಂತರ ನೀರು ಹಾಕ್ಬಿಟ್ಟು ರುಬ್ಬಬೇಕು, ನುಣ್ಣಗೆ ಮಾಡಬೇಕು. ಆಮೇಲೆ ಇದಕ್ಕೆ ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ. ಇನ್ನು ಸ್ವಲ್ಪ ನೀರು ಬೇಕು ಅನಿಸಿದರೆ ನೀರನ್ನು ಆ್ಯಡ್ ಮಾಡಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಫುಲ್ ಪೇಸ್ಟ್ ಆಗಿರಬೇಕು. ಈಗ ಒಗ್ಗರಣೆಗೆ 5-6 ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಜೀರಿಗೆನ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಸೋ ಅವಶ್ಯಕತೆ ಏನಿರೋದಿಲ್ಲ. ಇದಕ್ಕೆ ಕಾದ ನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಉದ್ದುದ್ದವಾಗಿ ಹೆಚ್ಚಿರುವಂಥ 1 ದೊಡ್ಡ ಈರುಳ್ಳಿನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಈರುಳ್ಳಿ ಏನಾದರೂ ಚಿಕ್ಕದಿದೆ 2ನ್ನ ಯೂಸ್ ಮಾಡಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿ ಹಸಿ ವಾಸನೆ ಕೂಡ ಹೋಗಬೇಕಾಗತ್ತೆ. ಅರಿಶಿಣದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಅರಿಶಿಣನ ನಾವು ಆಲ್ಮೋಸ್ಟ್ ಅಡುಗೆಗಳಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. 1/4 ಟೀ ಸ್ಪೂನ್ ಅರಿಶಿಣನ ಯೂಸ್ ಮಾಡಿ. ಚೆನ್ನಾಗಿ ಅರಿಶಿಣನ ಬಾಡಿಸ್ಕೊಂಡು ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ನಾವಿಲ್ಲೇ ಆ್ಯಡ್ ಮಾಡ್ಕೋಬೇಕು. ರುಬ್ಬಿಟ್ಕೊಂಡಿರುವಂಥ ಮಸಾಲಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನೀರಿನ ಅಪ್ರಾಕ್ಸಿಮೇಟ್ ನಾನು ನಿಮಗೆ ಹೇಳ್ತೀನಿ, ಎಷ್ಟು ಅಕ್ಕಿಗೆ ಎಷ್ಟು ನೀರು ಹಾಕಬೇಕಂತ. ಇಲ್ಲಿ ನೀವು ಎಷ್ಟು ನೀರನ್ನು ಹಾಕಿ ಬಳಸಿರ್ತೀರ ಅನ್ನೋದನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ನೋಡಿ ಎಷ್ಟು ಗ್ರೀನ್ ಕಲರ್ ಕಾಣಿಸುತ್ತೆ ಅಂತ. ಮಿಕ್ಸ್ ಮಾಡಿದಾಗ ರೈಸ್ ಕೂಡ ಗ್ರೀನ್ ಕಲರಲ್ಲೇ ಬರುತ್ತೆ. ಬಿರಿಯಾನಿ ಮಸಾಲೆ ಯೂಸ್ ಮಾಡಿದರೆ ಹೈದ್ರಾಬಾದಿ ಬಿರಿಯಾನಿನೇ ಆಗಿಬಿಡುತ್ತೆ. ನಂತರ ಎಲ್ಲ ತರಕಾರಿಗಳನ್ನು ನಾವಿಲ್ಲಿ ಈ ಮಸಾಲಾಗೆ ಆ್ಯಡ್ ಮಾಡಬೇಕು. ಈಗ ತರಕಾರಿಗಳಲ್ಲೆಲ್ಲ ನೀಟಾಗಿ ಬಾಡಿಸ್ಕೊಳ್ಳಿ. ಆ ಮಸಾಲ ಪೂರ್ತಿ ಈ ತರಕಾರಿಗಳಿಗೆ ಹತ್ಕೋಬೇಕು. ಆ ರೀತಿ 1 ಮಿನಿಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾನು ಇದಕ್ಕೆ 1/2 ಬೌಲ್ ಬಟಾಣಿನ ಆ್ಯಡ್ ಮಾಡ್ಕೊತಿರ್ತೀನಿ. ಇದು ಒಣಗಿರುವಂಥ ಬಟಾಣಿ, ನಾವು ನೆನೆಸಿಟ್ಟು ಇದನ್ನೇ ಯೂಸ್ ಮಾಡ್ತಾ ಇರೋದು. ಹಸಿ ಬಟಾಣಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು 1-2 ಟೇಬಲ್ ಸ್ಪೂನ್ ಮೊಸರನ್ನು ಕೂಡ ಈಗಲೇ ಆ್ಯಡ್ ಮಾಡ್ಕೊಡ್ತಿದ್ದೀನಿ. 6 ಜನರಿಗೆ ನಾನಿಲ್ಲಿ 2 ಲೋಟ ಬಾಸ್ಮತಿ ರೈಸ್ನ ಬಳಸ್ತಾ ಇರೋದು. 1 ಲೋಟ ಅಂದರೆ 250 ml ಇರುತ್ತೆ. ಸೊ 1 ಲೋಟ ಬಾಸ್ಮತಿ ರೈಸ್ಗೆ ಇಲ್ಲಿ ನಾವು ತೊಗೋಬೇಕಾಗಿರುವಂಥದ್ದು 1/4 ಲೋಟ ನೀರು.
ನಿಮ್ಮನೇಲಿ ಏನಾದರೂ 4 ಜನ ಇದ್ದರೆ ನೀವು ಒಂದೇ ಲೋಟ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಲೋಟ ತೊಗೊಂಡಿರೋದ್ರಿಂದ ಅಪ್ರಾಕ್ಸಿಮೇಟ್ಲಿ 2.5 ಲೋಟ ನೀರನ್ನ ನಾನಿಲ್ಲೇ ಆ್ಯಡ್ ಮಾಡ್ತಿದ್ದೀನಿ. ಮಸಾಲ ಎಲ್ಲ ಹಾಕಾದ್ಮೇಲೆ ನೀರನ್ನು ಕುಲುಕ್ಸಿ ಹಾಕಿರ್ತೀವಲ್ವ, ಸೊ ಅದನ್ನು ಕೂಡ ಲೆಕ್ಕದಲ್ಲಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ಸಾಲ್ಟ್, ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ ರೈಸ್. ಈಗ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೇಸ್ಟ್ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಒಂದು ವಿಜಲ್ ಆದಮೇಲೆ ಪನ್ನೀರ್ನ ರೈಸ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರುವಂಥ ರೆಸಿಪಿ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಕೂಡ ಇದೆ, ಹಾಗೆ ಪಾಲಕ್ ಸೊಪ್ಪಿರೋದ್ರಿಂದ ಐರನ್ ಕೂಡ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಮಾಡ್ತಾ ಇರಿ ಇದನ್ನು. ಪಾಲಕ್ ಸೊಪ್ಪನ್ನ ಮಕ್ಕಳು ತಿನ್ನೋದಕ್ಕೆ ಹಠ ಮಾಡ್ತಾರೆ. ಸೊ ಇದ್ರ ಜೊತೆ ಮಾಡಿಕೊಟ್ಟಾಗ ಎಲ್ಲರೂ ಖುಷಿಯಿಂದ ತಿಂತಾರೆ, ಗೊತ್ತೂ ಆಗೋದಿಲ್ಲ ಮಕ್ಕಳಿಗೆ. ಪನ್ನೀರ್ ಇರೋದ್ರಿಂದ ಅವರು ಪನ್ನೀರ್ ರೈಸ್ ಅಂದ್ಕೊಂಡೇ ತಿಂತಾರೆ, ಮತ್ತು ಅದು ರುಚಿಯಾಗಿರುತ್ತೆ ಮತ್ತು ಆರೋಗ್ಯವಾಗೂ ಇರುತ್ತೆ. ಈ ರೀತಿ ರುಚಿಯಾದ ಹಾಗೆ ಹೆಲ್ದಿಯಾಗಿರುವಂಥ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ನೀವು ಹೊರಗಡೆ ಸಿಗುವಂತಹ ಬಿರಿಯಾನಿ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಮಸಾಲ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ, ತುಂಬ ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಅವರು ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.